ಎಂಟೈರ್ ಸಮ್ಮರ್ ರೈಡ್ ಸೀರೀಸಲ್ಲಿ ಈ ಪರ್ಟಿಕ್ಯುಲರ್ ಎಪಿಸೋಡ್ ನನಗಂತೂ ಸಖತ್ತಾಗಿ ಇಷ್ಟ ಆಗ್ಬಿಡ್ತು. ಆ್ಯಂಡ್ ನಿಮಗೂ ಸಹ ಈ ಪರ್ಟಿಕ್ಯುಲರ್ ಎಪಿಸೋಡ್ ಫೇವ್ರೇಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದೇನೋ ಅಂತಾರಲ್ಲ, ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ ಅಂತ. ಆ ಕನ್ಫ್ಯೂಷನ್ನಲ್ಲಿ ನಾನು ಈ ಪರ್ಟಿಕ್ಯುಲರ್ ವ್ಲಾಗ್ಗೆ ಏನು ಹೆಸರಿಡಕ್ಕಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಸೊ ಅದನ್ನು ನಿಮಗೆ ಬಿಡ್ತಾ ಇದ್ದೀನಿ. ಒಂದು ಚಂದವಾದ ಒಂದು ಟೈಟಲ್ನ ನೀವೇ ಸಜೆಸ್ಟ್ ಮಾಡಿ ಕಮೆಂಟ್ಸಲ್ಲಿ. ಆ್ಯಂಡ್ ನಾನು ಟೈಟಲ್ ಏನು ಮೆನ್ಷನ್ ಮಾಡ್ದಿಲ್ದಿರೋದ್ರಿಂದ ಅದು ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಗೊತ್ತಿಲ್ಲ ಈ ವಿಡಿಯೋ. ಸೊ ಈ ವಿಡಿಯೋ ಲೈಕ್ಸ್ ಆ್ಯಂಡ್ ದೆನ್ ಕೌಂಟ್ಸ್ನ ಮ್ಯಾಚ್ ಆಗೋ ಥರ ಈಕ್ವಲ್ ನಂಬರ್ಸ್ನ ಮೇಂಟೈನ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ದೆನ್ ಕಮೆಂಟ್ ಮಾಡಿ. ಸೊ ದಟ್ ಆಟೋಮೆಟಿಕ್ಕಾಗಿ ಇದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ನಿಮ್ಮೆಲ್ಲರ ಕಮೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ. ಹಲೋ ಸೊ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ದ ಸಮ್ಮರ್ ರೈಡ್ ಸೀರೀಸ್. ಈಗ ಇವತ್ತು ನಾವು ಕುನ್ನೂರಲ್ಲಿದ್ದೀವಿ. ನಿನ್ನೆ ಊಟಿಯಿಂದ ಕುನ್ನೂರಿಗೆ ಆ್ಯಂಡ್ ದೆನ್ ಕೋಟೆಗಿರಿ ಸುತ್ತಮುತ್ತ ಪ್ಲೇಸಸ್ ಎಲ್ಲ ಸುತ್ತಾರ್ದು ಈಗ ಕುನ್ನೂರಿಗೆ ಬಂದು ಸ್ಟೇ ಆಗಿದ್ವಿ. ಇದೇ ಹೋಮ್ ಸ್ಟೇಯಲ್ಲೇ ಸ್ಟೇ ಆಗಿದ್ದು. ಚೆನ್ನಾಗಿತ್ತು ಸ್ಟೇ ಎಲ್ಲ. ಈಗ ಇಲ್ಲಿಂದ ಎಕೋ ರಾಕ್ ವ್ಯೂ ಪಾಯಿಂಟ್ ಅಂತ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಅದು ಹಿಲ್ ಸ್ಟೇಷನ್. ನಿನ್ನೆ ಸಂಜೆ ಆ್ಯಕ್ಚುಲಿ ಹೋಗಿ ನೋಡ್ಕೊಂಬಂದ್ವಿ 6:30 ಹಂಗೆ. ಕತ್ಲಾಗಿದ್ದರಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಈಗ ನೋಡ್ಕೊಂಬಂದಿದ್ವಿ, ಅಲ್ಲಿಗೆ ಹೋಗಬೇಕು. ನವಸಚ್ ಅಂತ ಪ್ಲೇಸ್ ಅದು. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ. ಸೊ ಫಸ್ಟ್ಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ವ್ಯೂ ಪಾಯಿಂಟಲ್ಲಿ ನೋಡಿಕೊಂಡು ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಯಾವ್ದಾದ್ರು ಪ್ಲೇಸಸ್ ಇದ್ದರೆ ನೋಡಿಕೊಂಡು ಇಲ್ಲಿ ಚೆಕ್ಔಟ್ ಮಾಡಬೇಕು. ಲೆಟ್ಸ್ ಗೋ. ಆ್ಯಂಡ್ ಉಲ್ಲಾಸ್ ಈಸ್ ಆಲ್ರೆಡಿ ಬೈಕಿಲ್ಲೇ ಪಾರ್ಕ್ ಮಾಡಿದ್ವಿ. ಕೂಲಾಗಿತ್ತು ಅಂತೇಳ್ಬಿಟ್ಟು ಒಂದು 7 ಗಂಟೆ 6:30ಗೆ ಹೊರಡೋಣ ಅಂದ್ಕೊಂಡ್ವಿ. ಬಟ್ ಜಾಸ್ತಿ ಕೂಲಿದೆ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗೆ ಹೊರಡೋಣ ಅಂತ ಒಂದು 7 ಗಂಟೆಗೆ ಹೊರಡ್ತಾ ಇದ್ವಿ. ಲೆಟ್ಸ್ ಗೋ. ಓಕೆ, ವೆಲ್ಕಮ್ ಟು ದ GoPro ವ್ಯೂ. ನೋಡಿ ನೆನ್ನೆ ಎಷ್ಟು ಚಳಿ ಇತ್ತು ಅಂತ ಇಲ್ಲೇ ಗೊತ್ತಾಗುತ್ತೆ. ನೋಡಿ ಹೆಂಗೆ. ಇಲ್ಲಿಂದ 10 ಕಿಲೋಮೀಟ್ರು ಎಕೋ ರಾಕ್ ವ್ಯೂ ಪಾಯಿಂಟ್ ಅಂತ. ಇಂಡಿಯಾನೇ ಒರೆಸ್ಲಿಲ್ವಲ್ಲ ಗುರು. ಎಲ್ಲ ಚೆನ್ನಾಗಿರ್ಬೇಕಲ್ವ ಫ್ರೆಂಡ್ಸ್. ಗೆಳೆಯರೇ, ನನ್ನ ಗೆಳತಿಯರೇ, ಕಳೆಯಿತು ಆ ಬೇಸಿಗೆ, ಆಯಿತು ಮೆಲ್ಲಗೆ ಹೋಗೋಣ ಕೊನ್ನೂರಿಗೆ. ಥ್ಯಾಂಕ್ಸ್ ಹೇಳಿ ಕ್ಲೈಮೇಟ್ಗೆ. ಕೈಗೆ ಗ್ಲೌಸ್ ಹಾಕಿರೋದಕ್ಕೆ ಏನೋ ಗೊತ್ತಿಲ್ಲ, ಸ್ವಲ್ಪ ಕೋಲ್ಡ್ ಕಮ್ಮಿ ಇದೆ. ಬಟ್ ಕಾಲಿಗೆ ಮಾತ್ರ ಸರಿ ಕೋಲು ಹೊಡಿತಾ ಇದೆ. ಇದು ಬಸ್ ಸ್ಟ್ಯಾಂಡು, ಅಂದರೆ ಸರ್ಕಲ್, ಮೇನ್ ಸರ್ಕಲ್, ಕುನ್ನೂರು ಮೇನ್ ಸರ್ಕಲ್ಲು. ಈಗ ನೋಡಿ ನಮ್ಗೆ ಅಲ್ಲಿ ಏನು ವ್ಯಾಲಿ ಕಾಣುತ್ತೆ ಈಗ ಲೆಫ್ಟ್ ಸೈಡು. ಈಗ ಫುಲ್ ಆ ಕಡೆನೇ ಹೋಗೋದು ನಾವು. ನಿನ್ನೆ ಸಂಜೆ ನೋಡಿದಾಗೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಇನ್ನು ಇವಾಗ ಐ ಕಾಂಟ್ ಜಸ್ಟ್ ವೇಟ್ ಟು ವಿಟ್ನೆಸ್ ದಟ್. ಈಗ ನೋಡಿ ಸಿಟಿಯಿಂದ ಒಂದು 5 ಕಿಲೋಮೀಟ್ರ್ ಈಚೆ ಬಂದಾದಮೇಲೆ ನವಸಚ್ ಅಂತ ಪ್ಲೇಸ್ ಇದು. ಆ ಕಡೆಗೆ ಒಂದು ಡಿವಿಯೇಷನ್ ಬರುತ್ತೆ. Come on, Guru. ಫುಲ್ ಹೆವಿ ಮೇಲೆ ಅಂದರೆ ಮೇಲಕ್ಕೆ ಹೋಗ್ತೀವಿ ನೋಡಿ. ಇಲ್ಲಿಂದ ಫುಲ್ಲು ಹೈಟ್ ಇದೆ. ಬರ್ಬೇಕಾರಂತೂ ಫುಲ್ ಡೌನು, ಬಟ್ ಹೋಗ್ಬೇಕಾರಂತೂ ಫುಲ್ ಹೈಟ್ ಅಂದರೆ ಫುಲ್ ಹೈಟು. ನೋಡಿ ಈ ಕಡೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಟೀ ಎಸ್ಟೇಟ್ ನಯನ ಮನೋಹರ ಅಂತಾರಲ್ಲ. ಇನ್ನು ಆ ಕಡೆ ಹೋದರೆ ಇನ್ನೂ ಸೂಪರಾಗಿದೆ ಪ್ಲೇಸಸ್ ಮಾತ್ರ. ಇದು ನೋಡಿ ನವಸಚ್ ಟೀ ಎಸ್ಟೇಟ್ ಅಂತ. ಬಾಬಾ, ಈ ಕಡೆ ಒಂದು ವ್ಯಾಲಿ, ಈ ಕಡೆ ಒಂದು ವ್ಯಾಲಿ ಸೂಪರಾಗಿ ಕಾಣುತ್ತೆ. ಸ್ವಲ್ಪ ಆ ಕಡೆ ಹೋದಂಗೆ ನೋಡೋಣ. ಈ ಕಡೆ ಎದುರು ಬಿಸಿಲಿದೆ, ಅಷ್ಟೊಂದು ಕಾಣಲ್ಲ. ಆ ಕಡೆ ಹೋದರೆ ಸೂಪರಾಗಿ ಕಾಣುತ್ತೆ.
ಇದು ಫುಲ್ಲು ಊರು ನಾನ್ ಸಚ್ ಎಸ್ಟೇಟೇ ನೋಡಿ. ನಾವು ನಿನ್ನೆ ಇನ್ನೂ ಆ ಕಡೆ ಯೂಟರ್ನ್ ತೊಗೊಂಡವಲ್ಲ, ಆ ಕಡೆನೂ ಇನ್ನೂ ಸೂಪರಾಗಿದೆ. ಅದೇ ನೀರು ಹರಿತಾ ಇರೋದು. ಸ್ಟೆಪ್ಸ್ ನೋಡಿ ಹೆಂಗೆ ಕಾಣುತ್ತೆ. ಆರ್ಚರ್ಡ್ ಯಾವ ಕಡೆನಪ್ಪ? ಕೇಳು. ಅಣ್ಣ ಎಕೋ ಇಲ್ಲಿ ವ್ಯೂ ಪಾಯಿಂಟ್ ಈ ಸೈಡೇನಾ? ಇಲ್ಲಿಂದ ಸೊ ಅಲ್ಲಿಂದ ಬರ್ತಾ ಒಂದು ಜಂಕ್ಷನ್ ಥರ ಸಿಗುತ್ತೆ. ಅಲ್ಲಿಂದ ನೀವು ಲೋಕ್ಲೇಟ್ಸ್ನ ಕೇಳ್ಕೊಂಡು ಬರಬೇಕಾಗುತ್ತೆ. ಅಲ್ಲಿ ಲೋಕ್ಲೇಟ್ಸನ್ನ ಕೇಳಿದ್ರೆ ಯಾರನ್ನ ಈ ಥರ ಎಕೋರಕ್ಕೆ ವ್ಯೂ ಪಾಯಿಂಟ್ ಆ ಕಡೆ ಅಂತ ಅವರೇ ಸಜೆಸ್ಟ್ ಮಾಡ್ತಾರೆ. ನೆನ್ನೆ ಇಂಥದ್ರ ಮಧ್ಯೆ ಕರಡಿ ಎಲ್ಲ ಹೋಗ್ತಾಯಿತ್ತು, ಈಗಿಲ್ಲ ಬರೋಕ್ಕೆ ಭಯ ಆಗುತ್ತೆ. ಅವ್ರು ಲೋಕ್ಲೇಟ್ಸು ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು, ಈ ಕಡೆನೇ ಹೋಗಿ ಅಂತ. ಆ್ಯಂಡ್ ಹೆಲ್ಮೆಟು ಅಷ್ಟೇ, ಹೆಲ್ಮೆಟ್ ಕಿತ್ಕೊಂಡು ಹೋಗ್ತಾರೆ, ಬೆಸ್ಟ್ ಲಾಕ್ ಹಾಕ್ದಂಗೆ ಕೈಯಲ್ಲೇ ಕ್ಯಾರಿ ಮಾಡಿ ಅಂತ ಹೇಳಿದ್ರು. ಸೊ ಹೆಲ್ಮೆಟ್ಸು ಸಹ ಇಟ್ಕೊಂಡು ಹೋಗ್ತಾಯಿದ್ವಿ. ಹೆಲ್ಮೆಟ್ನೇ ಕೀಳ್ತಾರೆ ಅಂದರೆ ಇನ್ನು ಬೈಕ್ ನೀನು ಗ್ಯಾರಂಟಿ. ಲೋಕಲ್ಸ್ ಮೇಲೆ ನಂಬೇಕಷ್ಟೇ. ಎಸ್ಟೇಟ್ ಥ್ರೂ ಬ್ಯೂಟಿಫುಲ್ ವಾಕ್ ಮಾತ್ರ. ಯಾರು ಈ ಥರ ಎಸ್ಟೇಟ್ ಒಳಗೆ ಬಿಡ್ತಾರೆ ಗುರು? ಹಾಂ ನಾನು ಅಬ್ಸರ್ವ್ ಮಾಡಿದ್ದು ಅದೊಂದು. ಒಂಥರ ಜನ ಇಲ್ಲಿ ಫ್ರೆಂಡ್ಲಿ ಇದ್ದಾರೆ. ಈವನ್ ಫಾರೆಸ್ಟ್ ಆಫೀಸರ್ಸು ಸಹ ನೆನ್ನೆ ಫಾಲ್ಸ್ ಹತ್ರ ಹೋದಾಗ ರಿಸ್ಟ್ರಿಕ್ಷನ್ ಇದೆ ನಿಮಗೆ ಬಿಟ್ಟಿದ್ದು, ಹೋಗಿದ್ರೆ ಹೋಗಿ ಅಂತಂದು ಸುಮ್ಮನೆ ಆಗ್ಬಿಟ್ರು. ಲೋಕ್ಲೇಟ್ಸ್ ಎಲ್ಲ ಹೋಗ್ತಿದ್ರು, ಅದರಿಂದ ನಮಗೂ ಬಿಟ್ಟರು ಅವರು. ಆಮೇಲೆ ಆ ಕಡೆಯಿಂದ ಹೊರಕರೆ ಮತ್ತೆ ಇನ್ನೊಬ್ಬರು ಫಾರೆಸ್ಟ್ ಆಫೀಸರ್ ಸಿಕ್ಕಿ ಅಲ್ಲಿ ಗೇಟ್ ಇತ್ತಲ್ಲ, ಗೇಟು ನಾವು ಅಬ್ಸರ್ವ್ ಮಾಡಿಲ್ಲ ಅಂತಿಲ್ಲ. ಓಕೆ, ಇದು ರೆಸ್ಟ್ರಿಕ್ಷನ್ ಏರಿಯಾ, ಸೊ ಅದು ಗೇಟ್ ಹಾಕಬೇಕು, ನಾವು ಹಾಕಿಲ್ಲ. ಸೊ ನೆಕ್ಸ್ಟ್ ಹಾಕ್ತೀವಿ. ಗೇಟ್ ಹಾಕಿರಲಿಲ್ಲ. ಹಂಗೆ ಇಲ್ಲಿ ವೈಲ್ಡ್ ಬೇರ್ ನೋಡಿದ್ವಿ, ಅಂದರೆ ಕರಡಿ ನೋಡಿದ್ವಿ ಅಂತ ಹೇಳಿದ್ರೆ, ಕಾಡಲ್ಲಿ ಕರಡಿ ಕಾಣಿಸ್ದಂಗೆ ಇನ್ನೇನು ಕಾಣಿಸುತ್ತೆ ಅಂದ್ಬಿಟ್ರು ಅವರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ನಿನ್ನೆ. ಏನ ನೆನ್ನೆ ಕರಡಿ ನೋಡಿದಾಗಿಂದ ಫ್ಯೂಸ್ ಆಫ್ ಆಯ್ತಾ? ನಾವು ಅಲ್ಲಿಂದ ನಡ್ಕೊಂಬಂದ್ವಿ ನೋಡಿ. ಓ, ಈ ಕಡೆ ಡ್ರಾಪ್ ಇದೆ. ನೋಡಿ, ಈಗ ಅಲ್ಲಿಂದ ಹಂಗೆ ನಡ್ಕೊಂಡು ಈ ಕಡೆ ಎತ್ಕೊಂಡ್ಬಂದ್ವಿ. ಇಷ್ಟು ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ. ಅಂಡ್ ಇನ್ನೂ ಮುಂದೆ ಹೋಗ್ಬೋದು, ನೋಡೋಣ. Oh my God. It is a
ನೋಡಿ ಏನು ಸೂಪರ್ ಆಗಿದೆ. ಅಷ್ಟೊಂದು ಗಾಳಿನೂ ಇಲ್ಲ. ಫುಲ್ ಡ್ರಾಪು, ಫುಲ್ ಈ ಕಡೆ ಮೋಡ ಬಂದು ಈ ಕಡೆ ವಾಪಸ್ ಟರ್ನ್ ಹಾಕ್ಕೊಂಡು ಈ ಥರ ಹೋಗ್ತಾ ಇರುತ್ತೆ ನೋಡಿ. ಮೋಡ ಬರುತ್ತೆ, ಹಿಂಗೆ ಗಾಳಿಗೆ ಹಿಂಗೆ ಟರ್ನ್ ಮಾಡ್ಕೊಂಡು ವಾಪಸ್ ಹೋಗುತ್ತೆ. ಈ ಕಡೆ ಆದಷ್ಟು ಆ ಮೋಡನ ಬಿಟ್ಕೊಡಲ್ಲ ಅದು. ಈ ಪ್ಯಾಟ್ರನ್ ನೋಡಿ, ಈ ಪ್ಯಾಟ್ರನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನಾವು ಬಂದಿದ್ವಿ ಅಲ್ಲೆಲ್ಲ ಫಾಗ್ ಕವರ್ ಆಗ್ತಾ ಇದೆ. ನಾವು ಬಂದಿದ್ದು ಆ್ಯಕ್ಚುಲಿ ಅದೇ ವೇಯಿಂದ, ಮನೆಯಿಂದ ನೋಡಿ, ಅಲ್ಲೆಲ್ಲ ಫಾಗ್ ಕವರ್ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಬಂದಾಗ ಅಷ್ಟೊಂದು ಇರಲಿಲ್ಲ, ಈಗ ಸ್ವಲ್ಪ ಜಾಸ್ತಿನೇ ಫಾಗ್ ಕವರ್ ಆಗ್ತಿದೆ. ಈಗ ಆ ಪೀಕ್ಗೆ ಹೋಗ್ತೀವಿ, ಆ ಕಡೆಯಿಂದ ಸ್ವಲ್ಪ ಟೈಮ್ ಲ್ಯಾಪ್ಸ್ ಇಟ್ಟರೆ ಚೆನ್ನಾಗಿ ಕಾಣ್ಬೋದು ನೋಡಿ ಯಾವ ಥರ ಮೂವ್ ಆಗ್ತಾ ಇದೆ. ಬನ್ನಿ ಸರ್ ಹೋಗೋಣ. ಕ್ಲೀನಾಗಿ ಈ ಥರ ಸ್ಟೆಪ್ಸ್ ಥರ ಹಾಕಿದ್ದಾರೆ ನಮಗಾಗೆಲ್ಲ. ಅಂದರೆ ಪ್ರೀವಿಯಸ್ ಅವ್ರಿಗೆ ಈ ಎಸ್ಟೇಟ್ ಅವರೆಲ್ಲ ಮಾಡ್ಕೊಂಡಿರೋದು ಇದು ಅನ್ಸುತ್ತೆ. ಕಲ್ ಜೋಡಿಸಿದ್ದಾರೆ. ಮೇಡಮ್ಗಾಗಿ ನಾನು ಬೆಟ್ಟದ ಹೂವು ತರುವೆ. ಮಹಾಜನಗಳೇ ನೋಡಿ ಬಸ್ ನೋಡಿ. ಓಕೆ, ಅದೆಲ್ಲ ವೇಸ್ಟ್ ಆಯಿತು, ಪರವಾಗಿಲ್ಲ. ಬಟ್ ಈ ಅಟ್ಲೀಸ್ಟ್ ಈ ಪ್ಲಾಸ್ಟಿಕ್ ಕವರ್ನೆಲ್ಲ ಓಪನ್ ಮಾಡಿ, ಪ್ಲಾಸ್ಟಿಕ್ ಕವರ್ ಬ್ಯಾಗೆಲ್ಲ ಹಾಕಿ ತೊಗೊಂಡು ಹೋಗ್ಬಿಟ್ಟಿತ್ತು. ಆಲ್ಕೋಹಾಲ್ ಬಿಡು, ನಾವು ಎಷ್ಟು ಹೇಳಿದ್ರು ಎಲ್ಲ ಯೂಸ್ಲೆಸ್. ಓ ಬದುಕೆ ನೀ ಮೌನವಾಗಿಯೇ ಉಳಿದು ಬಿಟ್ಟೆ ಅಂತ ಎಂತೆಂತಹ ಪ್ರಶ್ನೆಗಳನ್ನಿಟ್ಟೆ, ಎಂತೆಂತಹ ಪೋಷಾಕು ತೊಟ್ಟೆ, ಉದ್ದಗಲಕ್ಕೂ ಮಿತಿಗಳನ್ನೇ ಇಟ್ಟು ಮಿತಿ ಮೀರಲು ಒಮ್ಮೊಮ್ಮೆ ಅನುಭವಿಸು ಎಂದು ಮೌನವಾಗಿ ಬಿಟ್ಟೆ. ಓ ಬದುಕೆ ನೀ ಮೌನವಾಗಿಯೇ ಉಳಿದು ಬಿಟ್ಟೆ. ಏನೇನೆಲ್ಲ ಗಳಿಸಿಕೊಟ್ಟೆ, ಏನೇನೆಲ್ಲ ಕಳೆದು ಬಿಟ್ಟೆ, ಏನೇನೆಲ್ಲ ಕಲಿಸಿ, ಏನೇನೆಲ್ಲ ಮರೆಸಿ, ಸುಖ ದುಃಖ ನಿನ್ನದು ಎಂದು ಮೌನವಾಗಿ ಬಿಟ್ಟೆ. ಓ ಬದುಕೆ ನೀ ಮೌನವಾಗಿಯೇ ಉಳಿದು ಬಿಟ್ಟೆ. ಎಷ್ಟೋ ದಾರಿಗಳ ತೋರಿಸಿಕೊಟ್ಟೆ, ಒಂದೇ ದಾರಿಯಲ್ಲಿ ನಡೆಸಿಬಿಟ್ಟೆ. ಅಲ್ಲೂ ಹಲವು ತಿರುವುಗಳನ್ನಿಟ್ಟು ಆಯ್ಕೆ ನಿನ್ನದೇ ಎಂದು ಬಿಟ್ಟೆ. ಓ ಬದುಕೆ ನೀ ಮೌನವಾಗಿಯೇ ಉಳಿದು ಬಿಟ್ಟೆ. ಸೊ ಈಗ ಇಲ್ಲಿಂದ ಇಳಿದು ಹೋಗ್ತಾ ಇದ್ದೀವಿ. ಇನ್ನೊಂದು 20 ಮಿನಿಟ್ಸ್ ಇಲ್ಲಿಂದ ಹೋಗಕ್ಕೆ ಅಷ್ಟೇ. ಅಷ್ಟೊಂದೇನು ಟ್ರೆಕ್ಕು ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಸೊ ಆರಾಮ್ಸೆ ಬರ್ಬೋದು. ಬಟ್ ಪ್ಲೇಸು ಗೊತ್ತಿಲ್ಲದಂಗೆ ಬಂದರೆ ನೀವು ಇಲ್ಲಿಗೆ ಬರ್ತಿರೋ ಬೇರೆ ಕಡೆ ಬರ್ತಿರೋ ಹೇಳೋಕ್ಕಾಗಲ್ಲ. ನಾವು ಅಷ್ಟೇ ಹುಡ್ಕೊಂಡು ಬಂದ್ವಿ. ಬಟ್ ವಿ ಎಂಡೆಡ್ ಅಪ್ ಅಟ್ ರೈಟ್ ಪ್ಲೇಸ್. ನೋಡಿ ಎಷ್ಟು ಚೆನ್ನಾಗಿ ಫಾಗ್ ಹೋಗ್ತಾ ಇದೆ. ಏನು ಕಾಣಿಸ್ತಾ ಇಲ್ಲ. ಏನಾದರೂ ಬೇಕಿತ್ತಾ ಉಲ್ಲಾಸು? ಏನಾದರೂ ಬೇಕಾ? ಸೊ ಇಲ್ಲಿ ಹೆಲ್ಮೆಟ್ಸ್ ಇಟ್ಟು ಹೋಗಿದ್ದಿದ್ದು. ನಾವು ಬರಬೇಕಾದ್ರೆ ಫುಲ್ಲು ವೀವ್ ಇತ್ತು. ಈಗ ಫುಲ್ಲು ಫಾಗ್ ಕವರ್ ಆಗಿದೆ. ಸೊ ಹೊರಡೋಣ ಈಗ ಇಲ್ಲಿಂದ. ನಡೀರಿ. ಹಾಯ್ ಗೈಸ್, ಟೈಮ್ ಬಂದು ಅರೌಂಡ್ 9:30 ಆಗಿದೆ. ಏನೋ ಡಿಫ್ರೆನ್ಸ್ ಅನಿಸಿದೆ ಇವಾಗ ನಿಮಗೆ. ಆಬ್ವಿಯಸ್ಲಿ ವಾಯ್ಸಲ್ಲಿ ಡಿಫ್ರೆನ್ಸ್ ಅನಿಸಿರಬೇಕಿತ್ತು, ಯಾಕಂದರೆ ಸಂತೋಷ್ ಗೌಡ್ರು ಹಿಂದೆ ಕೂತಿದ್ದಾರೆ. ಇವಾಗ ಉಲ್ಲಾಸ್ ಫಾರ್ ದಿ ಫಸ್ಟ್ ಟೈಮು
ಮೋಟೋ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವಾಗ ಎಕೋ ಟಟ್ಟಿಂದ ಹೊರಟ್ವಿ. ಸೊ ಅಲ್ಲೆಲ್ಲರೂ ಹೋಟೆಲ್ ಇದೆಯಾ ಅಂತ ಲೋಕಲ್ ಐಟ್ಸ್ನ ಕೇಳಿದ್ವಿ. ಇಲ್ಲೇ ಎಲ್ಲರೂ ಸ್ವಲ್ಪ ಲೋಕಲ್ ಫುಡ್ಡು ಟ್ರೈ ಮಾಡೋಣ ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ, ಕೂನೂರಿಗೆ ಹೋಗ್ಬೇಕು ನೀವು, ಸೊ ಇಲ್ಲಿ ಯಾವುದೂ ಹೋಟೆಲ್ಸ್ ಇಲ್ಲ ಅಂತ. ಸೊ ಕೂನೂರಿಗೆ ಹೋಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಆಮೇಲೆ ಹೋಟೆಲ್ ಸ್ಟೇ ಹತ್ರ ಹೋಗಿ ಚೆಕ್ಔಟ್ ಮಾಡಿಕೊಂಡು ವಿಲ್ ಹೆಡ್ ಔಟ್ ಫಾರ್ ಅನದರ್ ಅಡ್ವೆಂಚರ್. ಇಲ್ಲಿದ್ದೆಲ್ಲ ಏನು ಇಷ್ಟ ಆಗಿದ್ದು ಅಂದರೆ ನನಗೆ, ನೀವು ಅಬ್ಸರ್ವ್ ಮಾಡಿ, ಫುಲ್ ಎಷ್ಟು ಕ್ಲೆನ್ಲಿನೆಸ್ ಇದೆ. ಈವನ್ ರೋಡ್ಸ್ ಆಗಲಿ ಏನಾದರೂ ಆಗಲಿ, ಸ್ವಲ್ಪ ನಾವು ಹೋಗಿದ್ದ ವ್ಯೂ ಪಾಯಿಂಟಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ಸು ಆಮೇಲೆ ಸ್ವಲ್ಪ ಬಾಟಲ್ಸ್ ಎಲ್ಲ ತೊಗೊಂಡಿದ್ರು. ಅದನ್ನು ಬಿಟ್ಟರೆ ಈ ಸರೌಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಇನ್ನು ಫಾಗ್ ಆ್ಯಕ್ಚುಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇರಲಿಲ್ಲ. ನೀವು ಒಂದು 8 o'clock ಮೇಲೆ ಫುಲ್ ಫಾಗ್ ಒಂದಲ್ಲಿ ಎಕೋ ಪಾಯಿಂಟಲ್ಲಿ ಒಂದು 10 seconds ಫುಲ್ ಫಾಗ್ ಅಂದರೆ ಮುಂದೆನೇ ಏನೋ ಕಾಣ್ತಾ ಇರಲಿಲ್ಲ, ಅಷ್ಟೊಂದು ಫಾಗ್ ಆಯಿತು. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು. ಟೆಂಪ್ರೇಚರ್ ಒಂದು ಅರೌಂಡ್ 20 ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ ಅಷ್ಟೇ. ಆ್ಯಕ್ಚುಲಿ ನಿನ್ನೆ ನಾವು ಎಲ್ಲಿದೆಯಲ್ಲ, ಸೊ ಗೂಗಲ್ ಮ್ಯಾಪ್ಸು ಈ ರೋಡಲ್ಲಿ ಕರ್ಕೊಂಡು ಹೋಗಿ, ಸೊ ಅಲ್ಲೆಲ್ಲೋ ಟೀ ಎಸ್ಟೇಟ್ ಮಧ್ಯ ತೋರಿಸುತ್ತೆ ಎಕೋವಿಲ್ ವ್ಯೂ ಪಾಯಿಂಟ್ ಅಂತ. ಯಾರೋ ರ್ಯಾಂಕ್ ಪಿನ್ ಮಾಡಿದ್ದಾರೆ ಅನಿಸುತ್ತೆ ಗೂಗಲ್ ಮ್ಯಾಪ್ಸಲ್ಲಿ. ಸೊ ಅದು ಅಲ್ಲಿ ತೊಗೊಂಡೋಗಿ ಅಲ್ಲೆಲ್ಲೋ ಎಸ್ಟೇಟ್ ಮಧ್ಯೆ ನಿಲ್ಲಿಸಿ ಮತ್ತು ರೈಟ್ ಸೈಡಿಗೆ ನಡ್ಕೊಂಡು ಹೋಗಿ ಅಂತ ತೋರಿಸುತ್ತೆ. ಅಲ್ಲೇನು ಇಲ್ವೇ ಇಲ್ಲ, ಜಸ್ಟ್ ಟೀ ಎಸ್ಟೇಟ್ಸ್ ಕಾಣಿಸೋದು ಅಷ್ಟೇ. ನೈಟ್ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು, ಅಟ್ಲೀಸ್ಟ್ ನೋಡೋಣ ಇಲ್ಲಿ ಗೂಗಲ್ ಮ್ಯಾಪ್ ಹೆಂಗೆ ತೋರಿಸುತ್ತೆ ಅಂತ. ಗೂಗಲ್ ಮ್ಯಾಪ್ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಲಿಲ್ಲ. ಸೊ ಹಂಗಾಗಿ ಲೋಕಲ್ ಏಟ್ಸ್ನ ಕೇಳಿಕೊಂಡು ಬೆಳಗ್ಗೆ ರೀಚ್ ಆದ್ವಿ. ಓಕೆ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಹತ್ರ ಸಿಗೋಣ. ಸೊ ಈಗ ಸ್ಟೇಗೆ ಬಂದಾಯಿತು. ಸೊ ದಟ್ಸ್ ಇಟ್. ಇದು ಕುನ್ನೂರಿನ ವ್ಯೂ ಪಾಯಿಂಟ್ಗೆ ಹೋಗಿದ್ದು. ಸೊ ಈ ವ್ಲಾಗ್ನಲ್ಲಿ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿಂದ ನಾವು ಇಶಾ ಫೌಂಡೇಶನ್ಗೆ ಹೋಗಬೇಕು. ಸೊ ವೆಯ್ಟ್ ಫಾರ್ ದಟ್ ವ್ಲಾಗ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಂತೋಷ್ ಗೌಡ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್. Bye.